ನಮಸ್ತೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ SSLC 2024-25 ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ಬಿಟ್ಟರಲ್ಲ, ಅದರ ಮೂರನೇ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಇದು. ಇದರ ಬರುವ ಗ್ರಾಮರ್ ಪಾಯಿಂಟ್ಸ್ ಮಾತ್ರ ಡಿಸ್ಕಷನ್ ಮಾಡ್ತೀನಿ. First, multiple choice questions. Question number 1. Read the given conversation and choose the language function for the underlined sentence. Language function. Sharath. Who is your favorite cricketer? Bharat. Sachin Tendulkar. Sharath. Why do you like him? Bharat. He is called God of Cricket. He scored the highest number of centuries. ಇದಕ್ಕ ಲೈಕ್ ಮಾಡ್ರಿ, ಅದಕ್ಕೆ ಇವನು ಕರೀತಾರ ಅನ್ನೋದಕ್ಕೆ ಲೈಕ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಮಾತಾಡಿದೆ. ಬರ್ರಿ. ಶರತ್. Do you know to play cricket? Bharat. Yes, sure. I can play very well. Can is used to show capacity and possibility ಅಂತ ಐತಿ ಮಾಡಲ್. ಗೊತ್ತೈತಲ್ರಿ ನಮಗೆ. Can is used to show capacity. I can speak 20 languages. Can. It can rain today. Possibility. Can is used to show capacity or possibility. ಇಲ್ಲಿ ಕ್ಯಾನ್ ಬಂದತ್ತಂದ್ರೆ ಕೆಪಾಸಿಟಿ ಇರ್ತೈತಿ, ಇಲ್ಲ ಪಾಸಿಬಿಲಿಟಿ ಇರ್ತೈತಿ. ಒಂದನೇದ್ದು ಎ ಆಪ್ಷನ್. ಆರ್ಡರ್ ಅನ್ನೋಂಥದ್ದು ಏನದ ಇಲ್ಲಿ? ಸೀಕಿಂಗ್ ಪರ್ಮಿಷನ್. ಕುಡ್ ಯು ಪ್ಲೀಸ್ ಟೆಲ್ ಮೀ ವಿಚ್ ಸಬ್ಜೆಕ್ಟ್ಸ್ ಆರ್ ಅವೈಲೇಬಲ್ ಇನ್ ಕಾಲೇಜ್ ಅಂದ್ರೆ ಸೀಕಿಂಗ್ ಪರ್ಮಿಷನ್ ಅಂತ. ಅಬಿಲಿಟಿ. ಕರೆಕ್ಟ್, ಅಬಿಲಿಟಿ ನೋಡ್ರಿ. ನಾ ಕೆಪಾಸಿಟಿ ಅಂದ, ಇವ್ರ ಅಬಿಲಿಟಿ ಅಂತ. ಅಬಿಲಿಟಿ ತೋರಿಸ್ತದೆ. ಆಕ್ಚುಲಿ ಸಜೆಷನ್ ಅಲ್ಲ, ಗೋ ಸ್ಟ್ರೈಟ್ ಅಂಡ್ ಟರ್ನ್ ಟು ಯುವರ್ ಲೆಫ್ಟ್ ಅಂತ ಸಜೆಷನ್ ಆಗ್ತಿತ್ತು. ಅಬಿಲಿಟಿ ಆಗ್ತೈತ್ರಿ ಇದು. ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಾರ್. Read the following conversation and fill in the blank choosing the most appropriate words. Okay. If class ಇದು ನೋಡಿಕೊಳ್ಳೆ ಗೊತ್ತಾಗ್ತದೆ ನನಗೆ. If class 1, if class 2, if class 3 ಗೊತ್ತದವಿಲ್ರಿ ನಮಗೆ. ಹೇಳ್ತೀನಿ ನೋಡ್ರಿ. If you study well, you will pass. If class 1. If you study well, you will pass. ಇದು if class 1. If class 2, if you studied well, you would pass. ಇದು if class 2 ಇದು. If class 3 ಏನದಲ್ಲ, if you had studied well, you would have passed. ರಿಪೀಟೆಡ್ಲಿ ಕೇಳ್ಕೊರಿ ನೀವು. ಗೊತ್ತಾ, ನಾನು ಯಾಕೆ ರಿಪೀಟ್ ಮಾಡ್ಬೇಕು? ನೀವು ರಿಪೀಟೆಡ್ಲಿ ಕೇಳ್ಕೊಳ್ರಿ. ಡೌಟ್ ಬಂದ್ರೆ ಕಮೆಂಟ್ ಮಾಡ್ರಿ, ಕ್ಲಿಯರ್ ಮಾಡ್ತೀನಿ. ಕಮೆಂಟ್ ಹಾಕ್ರಿ. ನಿಮ್ಗೇನು ಈ ಕ್ವಶನ್ ಬಗ್ಗೆ ಕೇಳ್ರಿ. ನೀವು ನಿಮ್ಗೇನು ಬೇಕಾದ್ ಕೇಳ್ರಿ. ಲೇಟ್ ಮಾಡಲ್ಲ, ನೋಡ್ಬೇಕು ನಾನು ಅಷ್ಟೇ. ನಾನು ನೋಡಿದೆ ಅಂದ್ರೆ ತಕ್ಷಣ ರೆಸ್ಪಾನ್ಸ್ ಮಾಡ್ತೀನಿ. ಏನೋ ಡೌಟ್ ಇದ್ರೆ ಹಾಕ್ರಿ, ಕಮೆಂಟ್ ಕೇಳ್ರಿ. ಇದು ನನಗೆ ಡೌಟ್ ಅದ, ಕ್ಲಿಯರ್ ಮಾಡೋ ಅಂತ ಹೇಳಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಇವ್ರು ಏನಂತಾರೆ? ವೈ ಆರ್ ಯು ಲುಕಿಂಗ್ ವೆರಿ ಸ್ಯಾಡ್? ಪ್ರಿಷಾ. ಆಶಾ. ಐ ಕುಡಂಟ್ ಗೋ ಟು ಮೈ ಸ್ಕೂಲ್ ಟ್ರಿಪ್. ಆಹಾ. ಪ್ರಿಷಾ ಏನಂತಾರ? ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ ದೇ ವುಡ್ ಹ್ಯಾವ್ ಸೆಂಟ್ ಯು. ಅಷ್ಟರಿ ಇಫ್ ಕ್ಲಾಸ್. ಥರ್ಡ್ ಬರ್ತದೆ ನೋಡ್ರಿ. ನಾನು ನೋಡೇನಿಲ್ಲ, ಒಂದೆರಡು ಮೂರು. ಇದು ಥರ್ಡ್ ಕ್ವಶನ್ ಪೇಪರ್ ಮಾಡಲ್ಲ. ಎಲ್ಲ ಮೂರನೇ ಕ್ವಶನ್ ಪೇಪರ್ನಲ್ಲಿ ಏನಾಗ್ತದಂದ್ರೆ ಇಫ್ ಕ್ಲಾಸ್ ನಂಬರ್ 3ನ ಕೇಳ್ತಾರ ನೋಡ್ರಿ. ಹಾಗಂದ್ ಮಾತ್ರಕ್ಕೆ ಇದನ್ನ ಕೇಳ್ತಾರ ಅಂತ ಅನ್ಕೋಬೇಡ್ರಿ. ಮತ್ತೆ ಇಫ್ ಕ್ಲಾಸ್ 1 ಕೇಳ್ಬೋದು, 2 ಕೇಳ್ಬೋದು, 3 ಕೇಳ್ಬೋದು. ಬಟ್ if class 3 is preferred. Repeatedly asked, frequently asked question, FAQ. ಯಾವುದು? if class 3 ಇದು. If your parents had earned enough money, they would have sent you. would have ಅಂತ ಇಲ್ಲ ಇದ್ರೆ ಇಲ್ಲೇ ನೋಡ್ರಿ.
ಇದು ಕರೆಕ್ಟ್ ಆಗ್ತೈತ್ರಿ ಫ್ರೆಂಡ್ಸ್. They would have sent you. Okay, next. Read the following and choose the infinitive. Infinitive ಅಂದ್ರೆ ಏನ್ರಿ? ಒಂದು ಟು ಇರ್ತೈತಿ, ಒಂದು ಹೊರಬಿರ್ತೈತಿ ಮುಂದೆ. I go to school to learn English. I go to Bagalkot to buy new dresses. To buy, to learn, to read, to meet, to attend an interview. ಒಂದು preposition to ಒಂದು ಮುಂದೆ ಅದರದು ಹೊರಬ ಬರಬೇಕು. I go to Bagalkot ಮತ್ತು to preposition ಅಲ್ಲ, ಇದು ಏನಿದು ಇನ್ಫಿನಿಟಿವ್ ಅಲ್ಲ. I go to Bagalkot ಇದು ಇನ್ಫಿನಿಟಿವ್ ಅಲ್ಲ. I go to Bagalkot to buy dresses, to buy new dresses. To buy ಅಂತ ಐತಲ್ಲ, ಇದು ಇನ್ಫಿನಿಟಿವ್ ಆಗತ್ತೆ. To Bagalkot, I go to school to learn grammar. To learn ಇನ್ಫಿನಿಟಿವ್ ಆಗ್ತತಿ. To Bagalkot ಇನ್ಫಿನಿಟಿವ್ ಆಗಲ್ಲ. To school ಇನ್ಫಿನಿಟಿವ್ ಆಗಲ್ಲ. ಟು ಬರಬೇಕು, ಮುಂದೆ ನೌನ್ ಬಂದ್ರೆ ಟು ಸ್ಕೂಲ್ ಅಂತ ಐತಿ, ಇನ್ಫಿನಿಟಿವ್ ಅಲ್ಲ. ಟು ಲರ್ನ್, ಟು ಈಟ್, ಟು ಆನ್ಸರ್ ಇಲ್ಲ ಐತಿ ನೋಡ್ರಿ. ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ಕರೆಕ್ಟ್ಲಿ. ಟು ಆನ್ಸರ್ ಇದಕ್ಕೊಂದು ಹೊರ ಬಿರ್ತೈತಿ, ಮತ್ತೆ ಪ್ರಿಪೇರ್ಡ್ ಅಂತೇಳಿ ಇದು ಹೊರ ಬಿರ್ತೈತಿ, ಇದು ಇನ್ಫಿನಿಟಿವ್. ಇದು ಮತ್ತು ಹೊರ ಬಿರ್ತೈತಿ ಒಂದು, ಅದರಿಂದ ಟು ಇರಬೇಕು, ಇದಕ್ಕೆ ಇನ್ಫಿನಿಟಿವ್ ಅಂತಾರೆ. Fourth question, fill in the blank with the correct phrasal verb ಅಂತಾರೆ. ಸರಿಯಾಗಿ ಗೊತ್ತಿರ್ಬೇಕ್ರಿ ಇದಕ್ಕೆ. ಇವೆಲ್ಲ phrasal verbs ಟಫ್ ಇದು, ಒಂಚೂರು ಗೊತ್ತಿರ್ಬೇಕು. brought up ಅಂದ್ರೆ ಬೆಳೆಸೋದ್ರಿ, ಬೆಳೆಸೋದು ಅದಲ್ಲ. ನಮಗೆ ಹಳೆ ಕಾಲದಲ್ಲಿ ಒಂದು ರಾಜಾರಾಮ್ ಮೋಹನ್ ರಾಯ್ ಅಂತ ಒಂದು ಲೆಸನ್ ಇತ್ತು 8th, ನಾ ಹೇಳ್ತಿದ್ದೆ ಅದನ್ನ. Ramakant Rai brought up his son Ram Mohan in accordance with strict Hindu discipline ಅಂತ ಒಂದು ಲೆಸನ್, ಒಂದು ಲೈನ್ ಇವತ್ತು ನೆನಪದ ನನಗೆ. ಬಹಳ ವರ್ಷಗಳಿಂದ ಹೇಳಿದ್ದು. 1992-93 ಕಲಿಸ್ತಿದ್ದೆ ನಾನು ಇದನ್ನ 8th. ರಾಜಾ ರಾಮ್ ಮೋಹನ್ ರಾಯ್ ಅಂತ ಒಂದು ಲೆಸನ್. ಅವ್ರ ತಂದೆ ರಮಾಕಾಂತ್ ರಾಯ್ brought up his son Ram Mohan in accordance with the strict Hindu discipline ಅಂತಿತ್ತು. ಅಂದ್ರೆ brought up ಅಂದ್ರೆ ಬೆಳೆಸು ಅಂತ ಹೇಳಿ, ಬೆಳೆಸು. ಮೇಡಪ್ ಅಂದ್ರೆ ನಿರ್ಧಾರ ಮಾಡೋದ್ರಿ. ಐ ಹ್ಯಾವ್ ಮೇಡಪ್ ಇದು ಒಂದು ಲೆಸನ್ ಒಂದಿತ್ರಿ. ಕಸ್ತೂರ್ ಬಾಯ್ಸ್ ಖರೈಜ್ ಅಂತ ಒಂದು ಲೆಸನ್ ಇತ್ತು. ಗಾಂಧೀಜಿಯವರ ಹೆಂಡತಿ ಕಸ್ತೂರ್ ಬಾಯಿ ಅವರ ಬಗ್ಗೆ ಒಂದು ಲೆಸನ್ ಇತ್ತು. ಅದರೊಳಗೆ ಬಂದಿತ್ತು, ಅವರು ಒಂದ್ ಯಾವ್ದೋ ಕಾಯಿಲೆಯಿಂದ ಸಫರ್ ಆಗ್ತಿದ್ರು. ಡಾಕ್ಟರ್ ಹೇಳ್ತಾರೆ ನೀವು ಬೀಫ್ ಟೀ ಕುಡೀರಿ ಅಂತ ಹೇಳಿ. No, already I have made up my mind not to pollute my body by drinking beef tea ಅಂತ ಹೇಳಿ. ಮೇಡ್ ಅಪ್ ಅಂದ್ರೆ ನಿರ್ಧಾರ ಮಾಡ್ಬಿಡುದು. I have made up my mind to become IAS officer. ಹಿಂಗೊಂದು ಏನಾರ ಹೇಳ್ಬೋದು. ಮೇಡ್ ಅಪ್ ಅಂದ್ರೆ ತೀರ್ಮಾನ ಮಾಡೋದ್ರಿ. ಗಿವ್ ಇನ್ ಅಂದ್ರೆ ಸರೆಂಡರ್ ಆಗೋದ್ರಿ. 10th ಒಂದು ಇಂಗ್ಲಿಷ್ ಮೀಡಿಯಂದವ್ರಿಗೆ ಒಂದು ಲೆಸನ್ ಅದ ರೀ, ದ ಗರ್ಲ್ ಹೂ ಈಸ್ ಎನ್ ಅ ಫ್ರಾಂಕ್ ಅಂತ ಹೇಳಿ. ಅದರ ಬರ್ತದ ಗಿವ್ ಇನ್ ಅಂತೇಳಿ. ಆನ್ ಅ ಫ್ರಾಂಕ್ ಅವ್ರ ಸಿಸ್ಟರ್ ಹೇಳ್ತಾರ, ಅಟ್ ಎನಿ ಕಾಸ್ಟ್ ಡೋಂಟ್ ಗಿವ್ ಇನ್, ಸರೆಂಡರ್ ಆಗೋದ್ರಿ. ಏನೇ ಅಂದ್ರೂ ಸಹಿತ ನೀ ಸರೆಂಡರ್ ಆಗ್ಬೇಡ ಅಂತಾಳ. ಕರೇಜಿಯಸ್ ಫೆಲೋ ಆಕೆ ಆನ್ ಅ ಫ್ರಾಂಕ್. ಗಿವ್ ಇನ್ ಅಂದ್ರೆ ಸರೆಂಡರ್ ಆಗೋದ್ರಿ. ಸೆಟ್ ಔಟ್ ಅಂದ್ರೆ ಜರ್ನಿ ಸ್ಟಾರ್ಟ್ ಮಾಡೋದ್ರಿ. ಸೆಟ್ ಔಟ್ ಫಾರ್, ನಾವು ಐ ಆಮ್ ಸೆಟಿಂಗ್ ಔಟ್ ಫಾರ್ ಬ್ಯಾಂಗ್ಳೂರ್. ಇದು ಟ್ರೆಸರ್ ಐಲ್ಯಾಂಡ್ ಅಂತ ಒಂದು ಲೆಸನ್ ಅದ ರೀ 10th ಇಂಗ್ಲಿಷ್ ಮೀಡಿಯಂದವ್ರಿಗೆ. ಸಪ್ಲಿಮೆಂಟ್ ರೀಡಿಂಗ್ ಅದ ಒಂದಲ್ಲೇ, ಇಂಗ್ಲಿಷ್ ಮೀಡಿಯಂ ಸಪ್ಲಿಮೆಂಟ್ ರೀಡಿಂಗ್ ಟ್ರೆಸರ್ ಐಲ್ಯಾಂಡ್ ಅಂತ ಒಂದು ಲೆಸನ್ ಬರ್ತದೆ. ದ ಶಿಪ್ ಸೆಟ್ ಔಟ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಬರ್ತದೆ. ಸೆಟ್ ಔಟ್ ಅಂದ್ರೆ ಜರ್ನಿ ಸ್ಟಾರ್ಟ್ ಮಾಡು ಅಂತೇಳಿ ಮೀನಿಂಗ್. ಇಲ್ಲಿ ಏನಾಗ್ತದ, ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಓ ಮೇಡಪ್ ಆಗ್ತೈತಲ್ರಿ, ಇಂಡಿಯನ್ ಆರ್ಮಿನೇ ಜಾಯಿನ್ ಆಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟಾರ ಈಗ ಅವರು. ಡಿಸೈಡ್ ಫಾರ್ಮಲಿ ಅಂತೇಳಿ ಮೇಡಪ್ ಅಂದ್ರ.
ಹೆಂಗ ಇದು ಯಾಕೆ ಹೇಳಿದೆ ಅಂದ್ರೆ ಸುಮ್ಮನೆ ಹಂಗ ನೀವೇನು ಹಂಗಾರೆ ಏನು ಸುಮ್ಮನೆ ಟೈಮ್ ಕಿಲ್ ಹಂಗೆ ಅಂತ ತಿಳ್ಕೊಬೇಡ್ರಿ ಫ್ರೆಂಡ್ಸ್. ಇದು ಯಾಕೆ ಹೇಳಿದೆ ಅಂದ್ರೆ ಇದೇ ಕ್ವಶನ್ ಬರ್ತಂತೆ ಹೆಂಗ್ರಿ, ಈ ತರಹದ ಕ್ವಶನ್ ಬಂದಾಗ ನಮ್ಗೆ ಇನ್ಫಿನಿಟಿ ಯಾವುದು ಅಂತ ಗೊತ್ತಾಗ್ಬೇಕು ಅನ್ನೋದ್ರ ಸಲುವಾಗಿ ಅಂತ ಮಾತಾಡಿದೆ. ಡೈರೆಕ್ಟ್ ಆಗಿ ಜಸ್ಟ್ ಮಾಡಿಕೊಡಕತ್ತಲ್ಲ, ಚೂರು ಏನಾದ್ರು ಮಾತಾಡಿದ್ರೆ ಇದೇ ತರ ಕ್ವಶನ್ ಬಂದ ನಿಮ್ಗೆ ಹೆಲ್ಪ್ ಆಗಲಿ. ಇಲ್ಲಿ ಕೂಡ ಅಷ್ಟೇ, ಈ ಸಾರಿ ಮೇಡಮ್ ಕೇಳಾರಪ್ಪ, ಮುಂದಿನ ಸಾರಿ ಇಲ್ಲಿ ಬ್ರಾಟಪ್ ತುಂಬುವಂಥದ್ದು ಕೇಳ್ಬಿಟ್ರಂದ್ರೆ ಯಾಕೊಂದು ಅವಕಾಶ ಸಿಕ್ಕೈತಿ, ಎರಡು ಮಾತು ಮಾತಾಡ್ತೇನೆ. ನೆಕ್ಸ್ಟ್ ಬರ್ತೇನೆ, ಡೂ ಆಸ್ ಡೈರೆಕ್ಟೆಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables? ವಿದ್ಯಾರ್ಥಿಗಳೇ, ಸಿಲಬಲ್ ಅಂದ್ರೆ ಗೊತ್ತೈತೆ ಅಲ್ಲ ನಿಮ್ಗೆ? ಸಿಲಬಲ್ ಅಂದ್ರೆ ಒಂದು ವರ್ಡ್ನಲ್ಲಿ ಒಂದು ಫವೆಲ್ ಸೌಂಡ್ ರೀ. ಈಗ ಫಾದರ್ ಅಂತ ಐತಿ, ಫಾದರ್ ಅಂತ ಐತಿ. ಫಾದರ್ ವರ್ಡ್ ನೋಡಿದ್ರೆ ಕನ್ಸೋನೆಂಟ್ ಸೌಂಡ್ ಎಷ್ಟು ಅದಾವ್ರಿ? ಫ ಐತಿ, ದ ಐತಿ, ರ ಐತಿ. ಫ, ದ, ರ ಇದು ಕನ್ಸೋನೆಂಟ್ ಸೌಂಡ್. ವವೆಲ್ ಸೌಂಡ್ ಯಾವ್ದೈತ್ರಿ? ಆ, ಫಾ, ಫಾ, ಆ, ದ, ಆ, ವವೆಲ್ ಸೌಂಡ್ ಇವು. ಈ ಒಂದು ವವೆಲ್ ಸೌಂಡ್ ಅನ್ನು ಒಂದು ಸಿಲಬಲ್ ಅಂತ ಕರೀತಾರೆ. ಫಾ ಒಂದು ಸಿಲಬಲ್ ಐತಿ, ದೋ 2 ಸಿಲಬಲ್ ಅದಾವ್ರಿ. ಸ್ಕೂಲ್ ಒಂದೇ ಸಿಲಬಲ್ ಐತಿ. ಸ, ಕ, ಲ ಕಾನ್ಸೋನೆಂಟ್ ಸೌಂಡ್. ಊ ಒಂದೇ ಸಿಲಬಲ್ ಅದಲ್ಲ, ಇದು. ಈ ತರಹ ಸಿಲಬಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವ್ರು ಏನಂತಾರ ಇಲ್ಲಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತಾರ. ಸ್ಟೀಲ್ ಒಂದೇ ಸಿಲಬಲ್, ಕ್ಲೀನ್ ಒಂದೇ ಸಿಲಬಲ್, ಫಿಲ್ ಒಂದೇ ಸಿಲಬಲ್, ಫೀಚರ್ ಈ 2 ಸಿಲಬಲ್. ಹಾಗಾದ್ರಿಂದ ಈ ವರ್ಡ್ ಕರೆಕ್ಟ್ ಆಗ್ತೈತ್ರಿ. 2 ಸಿಲಬಲ್ ಕೇಳ್ತಾರೆ ಅವರು ಸರ್ ಅವರು, ಸರಿನಾ? ಓಕೆ, ಈ ರೀತಿ ಸಿಲಬಲ್ ನೋಡ್ಬೇಕಾಗ್ತೈತಿ. ನೆಕ್ಸ್ಟ್ ಏನದಲ್ಲ, ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್. ಕೊಲೊಕೇಶನ್ ಮ್ಯಾಚಿಂಗ್ ಮಾಡೋದ್ರಿ. ಈಗ ಬ್ಯೂಟಿಫುಲ್ ಗರ್ಲ್ ಅನ್ಬೇಕು, ಹ್ಯಾಂಡ್ಸಮ್ ಬಾಯ್ ಅನ್ಬೇಕು, ಪವರ್ಫುಲ್ ಕಾರ್ ಅನ್ಬೇಕು, ಸ್ಟ್ರಾಂಗ್ ಕಾಫಿ ಅಂತ ಅನ್ಬೇಕು, ಹೌದಲ್ರಿ? ಓಕೆ, ಕೊಲೊಕೇಶನ್ ಇಂಪಾರ್ಟೆಂಟ್. ಈ ವರ್ಡ್ ಅನ್ನ ಡಿಸ್ಕ್ರೈಬ್ ಮಾಡಕ ಇದ ವರ್ಡ್ ಮ್ಯಾಚ್ ಆಗ್ತೈತಿ, ಹೌದಲ್ಲ? ಮ್ಯಾಚ್ ಆಗ್ಲಾರ್ದ ವರ್ಡ್ ತಂದು ಬೇರೆ ಒಂದು ವರ್ಡ್ ಅನ್ನ ಹಾಕಿದ್ರೆ ಲ್ಯಾಂಗ್ವೇಜ್ ನೈಸ್ ಆಗೋದಿಲ್ಲ. ನಾವಿನ್ನೂ ಅಷ್ಟು ಆ ಲ್ಯಾಂಗ್ವೇಜ್ ಒಳಗೆ ಪಳಗಿಲ್ಲ ಅಂತ ಮೀನಿಂಗ್ ಆಗ್ತದೆ. ಇಂಥದ್ದೆಲ್ಲ ಮಾಡ್ಕೋಬೇಕು. ಹ್ಯಾಂಡ್ ಮ್ಯಾನ್ ಬಳಸಿಲ್ಲ ನಾವು, ಗೊತ್ತಿಲ್ಲ ನಮಗೆ, ಯಾವಾಗ ಹ್ಯಾಂಡ್ ಮ್ಯಾನ್ ಅನಿಸಿಲ್ಲ. ಹ್ಯಾಂಡ್ ಆರ್ಮ್ ಇಲ್ಲ. ಹ್ಯಾಂಡ್ ಬ್ಯಾಗ್ ಬಳಸ್ತೀವಲ್ರಿ, ಹ್ಯಾಂಡ್ ಬ್ಯಾಗ್ ಇದಾಗ್ತದೆ ನೋಡ್ರಿ. ಹ್ಯಾಂಡ್ ರಿಸ್ಟ್ ಇಲ್ಲ ಇಲ್ಲ, ಹ್ಯಾಂಡ್ ರಿಸ್ಟ್ ಅಂತ ಹ್ಯಾಂಡ್ ಮ್ಯಾನ್, ಹ್ಯಾಂಡ್ ಆರ್ಮ್ ಇಲ್ಲ ಇಲ್ಲ, ಏನಾಗಲ್ಲ. ಇದು ಕರೆಕ್ಟ್, ಹ್ಯಾಂಡ್ ಬ್ಯಾಗ್ ಕರೆಕ್ಟ್ ಅದು ನೋಡ್ರಿ. ಓಕೆ, ಬರ್ರಿ ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕರೀತಾರೆ. ಆರ್ಟಿಕಲ್ ಬಗ್ಗೆ ಮಸ್ತ್ ಕಲಿಬೇಕ್ರಿ. ಮಸ್ತ್ ಆರ್ಟಿಕಲ್ ಬಗ್ಗೆ, ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಲೇಬಾರ್ದು, ಎಲ್ಲಿ ಯೂಸ್ ಮಾಡಲೇಬೇಕು, ಎಲ್ಲಿ ಎ, ಎಲ್ಲಿ ಯಾನ್, ಎಲ್ಲಿ ದ ಥಿಯರಿ ಗೊತ್ತಿರ್ಬೇಕ್ರಿ, ಕಲ್ಕೋಬೇಕು. ವಿಡಿಯೋ ಮಾಡಬೇಕಾಗಿದೆ, ನಾನು ಯಾವಾಗ ಮಾಡ್ತೀನೋ ನೋಡ್ಬೇಕ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ಗೀತಾ ಕಮ್ಸ್ ಫ್ರಮ್ ಎ ಪುವರ್ ಫ್ಯಾಮಿಲಿ, ಸಾಕಾಗ್ತೈತೆ, ಕರೆಕ್ಟ್ ಆಗ್ತೈತೆ. ಗೀತಾ ಕಮ್ಸ್ ಫ್ರಮ್ ದ ಪುವರ್ ಫ್ಯಾಮಿಲಿ, ಬೇಡ ಬೇಡ ಬೇಡ, ಯಾನ್ ಪುವರ್ ಅಂತೂ ಬರೋದೇ ಇಲ್ಲ. ಎ ಪುವರ್ ಫ್ಯಾಮಿಲಿ ಕರೆಕ್ಟ್ ಆಗ್ತೈತೆ. ಎ ಎ ಎ ಎ ಕಾನ್ಸೋನೆಂಟ್ ಸೌಂಡ್ ಐತಲ್ಲ, ಡೆಫಿನೆಟ್ ಆರ್ಟಿಕಲ್ ಅಂತೂ ಬರೋದಿಲ್ಲ. ಇಂಡೆಫಿನೆಟ್ ಆರ್ಟಿಕಲ್ ಏರ ಯಾನಾರ ಬರಬೇಕು. ಪಿ ಕಾನ್ಸೋನೆಂಟ್ ಸೌಂಡ್ ಆಗ್ತೈತೆ. ನೆಕ್ಸ್ಟ್ ಇದು ವವೆಲ್ ಸೌಂಡ್ ಆಗ್ತಿದ್ರೆ ಯಾನ್ ಬರ್ತಿತ್ತು, ಇದು ಕಾನ್ಸೋನೆಂಟ್ ಸೌಂಡ್ ಆಗ್ತೈತೆ, ಅದಕ್ಕೆ ಎ ಬರ್ತೈತಿ. ಎ ಪುವರ್ ಫ್ಯಾಮಿಲಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಎ ಸೂಟಬಲ್ ಲಿಂಕರ್. ಲಿಂಕರ್ ಅಂದ್ರೆ ಈ ಕಂಜಂಕ್ಷನ್ಸ್ ರೀ, and, but, so, therefore, if, unless, although, yet, or otherwise, ಇವೆಲ್ಲ ಲಿಂಕರ್ಸ್ಗಳು. ಈ ಲಿಂಕರ್ಗಳಲ್ಲಿ ಸಬಾರ್ಡಿನೇಟಿಂಗ್ ಅಂತದವ, ಕೋಆರ್ಡಿನೇಟಿಂಗ್ ಅಂತದವ, ಇದು ನೋಡ್ಕೊಂಡು ಮಾಡ್ಬೇಕ್ರಿ. ಇದಕ್ಕೆ ಇವ್ರು ಏನಂತಾರ, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್. ಮೀನಿಂಗ್ ಆಗ್ಬೇಕದು, ಅಂತ ಲಿಂಕರ್ನ ಹಾಕ್ಬೇಕು. ಐ ಡಿಡೆಂಟ್ ನೋ ಹಿಮ್,
ಸೊ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ಸೊ ಹಾಕ್ರಿ, ಇಲ್ಲ ದೇರ್ಫೋರ್ ಹಾಕ್ರಿ. ಅವ್ರಿಗೆ ಯಾಕೆ ಮಾತಾಡಿಲ್ಲ ಅಂತ ನನ್ನ ಪರಿಚಯ ಇಲ್ಲ, ಅವ್ರ ಜೊತೆಗೆ ಏನು ಮಾತಾಡೋದೈತಿ, ಪರಿಚಯ ಇಲ್ಲ ಅವ್ರ ಜೊತೆಗೆ ನಾ ಮಾತಾಡಿಲ್ಲಪ್ಪ. ಮೊನ್ನೆ ಫಂಕ್ಷನ್ ನೋಡಿದೆ ಅವ್ರು, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ, ಹಾಗಾಗಿ ಅವ್ರನ್ನ ಮಾತಾಡಿಸ್ಲಿಲ್ಲ ಅಂತೇಳಿ. ಐ ಡಿಡಂಟ್ ನೋ ಹಿಮ್ ಬಿಕಾಸ್ ನೋ ಐ ಆಮ್ ಸಾರಿ, ಐ ಡಿಡಂಟ್ ನೋ ಹಿಮ್ ದೇರ್ಫೋರ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ಬಿಕಾಸ್ ಬ್ಯಾಟ್ರಿ ಇದನ್ನ ಮೊದಲು ಬಂದಿದ್ರೆ ಬಿಕಾಸ್ ಆಗ್ತಿದ್ರೆ, ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್ ಬಿಕಾಸ್ ಐ ಡಿಡಂಟ್ ನೋ ಹಿಮ್. ಮೊದಲು ಇದು ಬಂದಿತ್ತಂದ್ರೆ ಇಲ್ಲಿ ಬಿಕಾಸ್ ಹಾಕಿ ಜೋಡಿಸಿದ್ರಿ. ಮೊದಲ ಇದು ಬಂದಂತಂದ್ರೆ ಬಿಕಾಸ್ ಬರೋದಿಲ್ಲ, ಮ್ಯಾಚಿಂಗ್ ಆಗೋದಿಲ್ಲ, ದೇರ್ಫೋರ್ ಹಾಕ್ರಿ. ಸರಿನಾ? ಓಕೆ. ನೆಕ್ಸ್ಟ್ ತಗೋರಿ, fill in the blank with an appropriate preposition ಅಂತಾರೆ. in, on, at, for, from, to, through, by, with, without, ಇವೆಲ್ಲ prepositions. She went to hospital dash her parents, with her parents. ಜನರಲ್ ಸೆನ್ಸ್ ಗೊತ್ತಾಗ್ತದೆ ನಮಗೆ. ಈಗೆಲ್ಲ ಪೇರೆಂಟ್ಸ್ ಜೊತೆ ಹೋಗ್ತೀವಲ್ಲ ಹಾಸ್ಪಿಟಲ್, ಆರಾಮಾರಲ್ಲ, ನಮ್ಮ ಪೇರೆಂಟ್ಸ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಹಂಗದು. ಶಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್. ಜನರಲ್ ಸೆನ್ಸ್ ರೀ ಇದು, ಯಾವುದೇ ಒಂದು ಪರ್ಟಿಕ್ಯುಲರ್ ರೂಲ್ಸ್ ಆಗಲಿ ಹಿಂಗೇನು ಇರೋದಿಲ್ಲ. ಇಲ್ಲ ಸನ್ನಿವೇಶ ನೋಡುದು, ಯೂಸೇಜ್ ಇದು, ಯೂಸೇಜ್. ಗ್ರಾಮರ್ ಅನ್ನೋದಕ್ಕಿಂತಲೂ ಇದು ಯೂಸೇಜ್. ಇದು ನಾವು ಇವತ್ತು ಕಲಿಬೇಕಾದ್ರೆ ಗ್ರಾಮರ್ ಕಲಿತೀವ್ರಿ, ಅದ್ರ ಜೊತೆಗೆ ಯೂಸೇಜ್ ಬಹಳ ಇಂಪಾರ್ಟೆಂಟ್. ಯೂಸೇಜ್ ಅಂತೀವಲ್ಲ, ಯೂಸೇಜ್ ಇದು. ಯೂಸೇಜ್ ಅಂದ್ರೆ ಏನು ಅಂತಂದ್ರೆ ಕರೆಕ್ಟ್ ಯೂಸ್ ಆಫ್ ಲ್ಯಾಂಗ್ವೇಜ್. ಅದು ಅಂದ್ರೆ ಹಂಗ ಯಾವಾಗ ಬರ್ತೈತಿ ನಮಗಂದ್ರೆ LSRW ಆಗ್ಬೇಕು, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಆಗ್ಬೇಕು, ಬರ್ತೈತಿ. fill in the blank with appropriate tense form of the verb given in the blank. ಇದು ಏನಲ್ಲ, ಇದು ಗ್ರಾಮರ್. ಅದು ಒಪ್ತೀನಿ ಇದಕ್ಕೆ. ದ ಕಮಿಟಿ ಟು ಬಿ ಹೊರ ಬಂದಂತಂದ್ರೆ am, is, are, was, were ಬರಬೇಕು. ಡಿಸ್ಕಸ್ ಬಂತಂದ್ರೆ ಇದರದ ING ಫಾರ್ಮ್ ಬರಬೇಕು. ಕಂಟಿನ್ಯೂಸ್ ಟೆನ್ಸ್ ಆಗಬೇಕು. ಬಿ ಬಂದಂತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಆಗಬೇಕು. ಕಂಟಿನ್ಯೂಸ್ ಆಗ್ಬೇಕಂದ್ರೆ ಇಲ್ಲೇ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ನೋಡ್ಬೇಕ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡ್ಬೇಕಾದ್ರೆ am, is, are ಬಳಸ್ರಿ. ಪಾಸ್ಟ್ ಕಂಟಿನ್ಯೂಸ್ ಮಾಡ್ಬೇಕಾದ್ರೆ was, were ಬಳಸ್ರಿ. ಇದು ಮಾತ್ರ ING ಬರಬೇಕಲ್ಲ, ಗೊತ್ತೈತಿ ನೋಡ್ರಿ. ಎಸ್ಟರ್ಡೇ ಅಂತ ಐತ್ ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀರಿ ನಾ? ಎಸ್ಟರ್ಡೇ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ಲಿಕ್ಕೆ ಆಗುತ್ತನ್ರಿ? ಎಸ್ಟರ್ಡೇ ಇದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆದ್ದರಿಂದ ಇಂಥ ವರ್ಡ್ ನೋಡ್ಬೇಕು. ಇದು ಇದಲ್ಲ, ಈ ಕಡೆ ನೋಡ್ಬೇಕ್ರಿ. ಇದು ನಾವು ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ರಿ. ಇಲ್ಲ ಏನಾದ್ರು ನಾವು ಅಂತಿತ್ತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡ್ರಿ. ಎಸ್ಟರ್ಡೇ ಅಂತಿತ್ತಂದ್ರೆ ಎಸ್ಟರ್ಡೇ ಅಂದ್ರೆ ಪಾಸ್ಟ್ ಟೈಮ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ರಿ. ದ ಕಮಿಟಿ ವಾಸ್ ಡಿಸ್ಕಸಿಂಗ್ ದ ಇಶ್ಯೂ ಎಸ್ಟರ್ಡೇ. ದ ಕಮಿಟಿ ಸಿಂಗುಲರ್ ನಂಬರ್ ವಾಸ್ ಆಗ್ರಿ. discussing the issue yesterday. Okay, next 11th question. Add a suitable question tag to the following sentence. Question tag add ಮಾಡಬೇಕು. ವಿನುತಾ ಬ್ರೋಕ್ ಸಿಂಪಲ್ ಪಾಸ್ಟ್ ಅದ, ಡಿಡಂಟ್ ಆಗತ್ತೆ. ಅದು ಸಿಂಪಲ್ ಪಾಸ್ಟ್ ಐತಿ. ಡಿಡಂಟ್ ನೆಗೆಟಿವ್ ಆಗ್ತೈತಿ, ಯಾಕಂದ್ರೆ ಕ್ವಶನ್ ಸ್ಟೇಟ್ಮೆಂಟ್ ಕೊಟ್ಟದ್ದು ಅಫರ್ಮೇಟಿವ್ ಅದ, ಟ್ಯಾಗ್ ನೆಗೆಟಿವ್ ಆಗ್ಬೇಕಲ್ರಿ. ವಿನುತಾ ಹೆಣ್ಮಕ್ಳು ಇವರು, ಶಿ ಅಂತ ಅನ್ಬೇಕಾಗ್ತೈತಿ. ಇಂಥವೆಲ್ಲ ಹೆಸರು ಒಂದೊಂದ್ಸಾರಿ ಕನ್ಫ್ಯೂಷನ್ ಹಂಗೆ ಆಗ್ತಿರ್ತಾವ್ರಿ. ಇವೆಲ್ಲ ಕ್ವಶನ್ ಸುಮ್ಮನೆ ಮೈ ಮದರ್, ಮೈ ಸಿಸ್ಟರ್, ಮೈ ಫಾದರ್ ಹಿಂಗತೆ ಕೊಡೋದು ಚಲೋ. ಒಂದೊಂದ್ಸಾರಿ ಹೆಸರುಗಳು ಹೆಣ್ಣೋ ಗಂಡೋ ಗೊತ್ತಾಗದಂತ ಹೆಸರು ಇರ್ತಾವ್ರಿ, ಅವು ಮಾರ್ಕ್ಸ್ ಕೊಡ್ತಾರ. ಮತ್ ಬೇರೆ ವಿಜಯ್, ವಿಜಯ ಅಂತ ಇರ್ತದೆ. ವಿಜಯ್ ಗಂಡ ಮಗರೇ, ವಿಜಯ ಅಂದ್ರೆ ಹೆಣ್ಮಗಳು. ಇಷ್ಟು ಸೂಕ್ಷ್ಮತೆ ಒಮ್ಮೊಮ್ಮೆ ಕೆಲವು ಗೊತ್ತಿರ್ಬೋದು ಹುಡುಗರಿಗೆ. ಆದ್ರಿಂದ ಇಲ್ಲಿ ಜೆಂಡರ್ ಕ್ಲಿಯರ್ ತೋರಿಸ್ಬೇಕು ಕ್ವಶನ್ ಒಳಗ, ನನ್ನ ಅಭಿಪ್ರಾಯ. ಇಲ್ಲೇ ಒಂದ್ಸಾರಿ ನೇಮ್ಸ್, ಕೆಲವೊಂದು ಕ್ಲಿಯರ್ ಆಗುದಿಲ್ಲ ಹೆಣ್ಣೋ ಗಂಡ ಅಂತೇಳಿ. ಯಾಕಂದ್ರೆ ಪ್ರನೌನ್ ಯೂಸ್ ಮಾಡ್ಬೇಕಲ್ಲ ನಾವು ಕ್ವಶನ್ ಟ್ಯಾಗ್ ಹಾಕುವಾಗ. ಇಲ್ಲೇನ್ ಮಾಡಿಬಿಡ್ಬೇಕ್ರಿ, ಫಾದರ್, ಹರ್ ಫಾದರ್, ದ ಬಾಯ್, ದ ಗರ್ಲ್, ದ ವುಮನ್, ದ ಲೇಡೀಸ್, ದ ಟ್ರೀಸ್ ಹಿಂಗತೆ ಮಾಡೋದು ಚಲೋ. ಪ್ರಾಪರ್ ನೌನ್ ಕೊಟ್ಟಿವಿ, ಹೆಸರು ಕೊಟ್ಟಿವಿ ಅಂದ್ರ ಇದು ಏನ್ ಹೆಸರು ಐತೋ ಇದೇನ್ ಗೊತ್ತಾಗಬೇಕಲ್ಲ. ಇಲ್ಲಿ ಯಾವ್ದೋ ಒಂದು ಹೆಸರು ಕೊಟ್ರಪ್ಪ, ಬ್ಯೂಟಿಫುಲ್ ಅಂತಂದ್ರು, ಅದು ಹೆಸರು ಮನುಷ್ಯರ್ದಿತ್ತಪ್ಪ. ನಾವ್ ಯಾವ್ದೋ ಊರ್ ಅಂತ ತಿಳ್ಕೊಂಡು ಇಟ್ಟು ಅಂದ್ವಿ ಅಂದ್ರ, ಅಥವಾ ಊರ್ ಹೆಸರು ಕೊಟ್ಟಾರ ಯಾವ್ದೋ ಒಂದು, ಆ ಮನುಷ್ಯರ ಅಂತ ತಿಳ್ಕೊಂಡು ಶಿ ಅಂದ್ವಿ.
ಅದಕ್ಕೆ ಸ್ವಲ್ಪ ಇವು ಸ್ವಲ್ಪ ಡೇಂಜರಸ್ ಅದಾವ್ರಿ, ಏನು ಕ್ಲಿಯರ್ ಇರ್ತೈತಿ ಅಂದ್ರೂ ಕ್ವಶನೇಬಲ್ ಆರ್ಗ್ಯುಮೆಂಟೇಟಿವ್. ಅದಕ್ಕೆ ಇದಕ್ಕೆ ಸ್ವಲ್ಪ ಕ್ಲಿಯರ್ ಕೊಡೋದು ಚಲೋ ಅಲ್ಲ, ಏನು ತೊಂದರೆ ಇಲ್ಲ, ಬರ್ರಿ ಮಾಡೋಣ. ವಿನತಾ ಬ್ರೋಕ್ ಡಿಡಂಟ್ ಶಿ ಮಾಡ್ರಿ. ಡಿಡಂಟ್ ಶಿ use the word run as a noun in a sentence. Run usually verb ಅದು. I run, I ran to school yesterday because I was late. ran ಅಂತ ಮಾಡ್ತೀವಿ, ರನ್ ಹೊರ್ಬ್ ಮಾಡ್ತೀವಿ. ಇವ್ರೇನಂತಾರೆ ರನ್ ನೌನ್ ಆಗಿ ಯೂಸ್ ಮಾಡಂತಾರೆ. ರನ್ ಅಂದ್ರೆ ಕ್ರಿಕೆಟ್ ರನ್ನಿಗೆ ಹೋಗ್ಬಿಡೋಂಟ್ರು. ಸಚಿನ್ ತೆಂಡೂಲ್ಕರ್ ಸ್ಕೋರ್ಡ್ 100 runs in yesterday's match. 100 runs ಆಗ್ತಲ್ಲ, ನೌನ್ ಆಗತ್ತಲ್ಲ. ಸಚಿನ್ ತೆಂಡೂಲ್ಕರ್ ಸ್ಕೋರ್ಡ್, ವಿರಾಟ್ ಕೊಹ್ಲಿ ಸ್ಕೋರ್ಡ್ 100 runs, 70 runs, 80 runs, only 2 runs, only 1 run ಹಿಂಗತೆ ಅನ್ಬೋದಲ್ರಿ. ಸಚಿನ್ ತೆಂಡೂಲ್ಕರ್ ಸ್ಕೋರ್ಡ್ 100 runs in yesterday's match. Combine the sentence using true ಅಂತ ಕರೀತಾರೆ. ಮೀರಾ is very short, ಗಿಡ್ಕದಾಳ್ರಿ. ಶಿ ಕಾಂಟ್ ರೀಚ್ ದ ಸ್ವಿಚ್, ಬಟನ್ ಹಾಕು ಮೀರಾ ಅಂದ್ರೆ ನಿಲಕ್ಕೆ ಒಂದಾಕಿಗೆ. ಹೆಂಗ್ ಮಾಡ್ತೀರಿ? ಮೀರಾ ಇಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್. ಓಕೆ, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತಾರೆ. ದರೆನ್ is the most intelligent student in our school. Comparative mantra. Daren is more intelligent than any other student in our school. Daren is more intelligent than any other student in our school. ಹಾಗೇನಾದರೂ ಪಾಸಿಟಿವ್ ಮಾಡೋದಿದ್ರೆ no other student in our school is as intelligent as Daren. ಲಾಸ್ಟ್ ಕ್ವಶನ್ ಅಂತ ಅನ್ಕೋತೇನ್ರಿ. ನೋಡೋಣ, ಇನ್ನೂ ಅದಾವ್ರಿ. 15th ಕ್ವಶನ್. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ಸಿಂಪಲ್ ಪಾಸ್ಟ್ ಐತಿ, ವಾಸ್ ವೇರ್ ಬರಬೇಕು. ಆಬ್ಜೆಕ್ಟ್ ಏನದ್ರಿ? ಆಲ್ ದ ರೆಕಾರ್ಡ್ಸ್. ಆಲ್ ದ ರೆಕಾರ್ಡ್ಸ್ ಮೊದಲು ತಗೊಳ್ರಿ. ಆಲ್ ದ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್. ನೆಕ್ಸ್ಟ್ ಬರ್ತವೆ ಲಾಸ್ಟ್ ಕ್ವಶನ್. ಐ ಥಿಂಕ್ ಒಂದೆಲ್ಲ ಪೋಯಮ್ ಅವೆಲ್ಲ ಬರ್ತವೆ, ಅದೆಲ್ಲ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ರಿ. ಇದು ಒಂದು ಲಾಸ್ಟ್. ಮುಂದದು ಸ್ಪೀಚ್ ಮೇಕಿಂಗ್, ಇದು ಏನದು ಪ್ರೊಫೈಲ್ ರೈಟಿಂಗ್ ಅಂತ ಐತ್ರಿ, ಸ್ಟೋರಿ ಕನ್ಸ್ಟ್ರಕ್ಷನ್ ಅಂತದ. ಹೌದಾ? ಸುಮ್ಮನೆ ತೋರಿಸ್ತೇನೆ ಬೇಕಂದ್ರೆ ನಿಮಗೆ ಅವನ್ನ, ಬಟ್ ಮಾಡ್ಲಿಕ್ಕೆ ಆಗೋದಿಲ್ರಿ. 16th ಕ್ವಶನ್. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರೆಕಾರ್ಡೆಡ್ ಸ್ಪೀಚ್ ಅಂತ. ಇಂಡೈರೆಕ್ಟ್ ಸ್ಪೀಚ್ ಟಫ್ ಟಾಪಿಕ್ ಇದ್ರಿ. ಡ್ಯಾಡ್ ಮಾಮ್ ಮಾತಾಡ್ತಾರೆ. Where is our son Rakesh? Mom, he is playing with his friends in the neighborhood now. Has he informed you? Yes, he informs me every day. ಹೇಳಿ ಹೋಗ್ತಾನ್ರಿ, ಹಂಗಾಗಿ ಹೋಗ್ತಾನ ಅಂತ ಹೇಳಿ. ಸರಿ, ಏನ್ ಮಾಡ್ಕೋಬೇಕು ನಾವೀಗ? ಮಾಮ್ ರಿಪ್ಲೈಡ್, ಈ ಕ್ವಶನ್ ರಿಪ್ಲೈ ಮಾಡ್ತಾರ. ಮಾಮ್ ರಿಪ್ಲೈಡ್ ದಟ್ ಕಂಜಂಕ್ಷನ್ ಹಾಕ್ರಿ. he third person ಅತಿ ಚೇಂಜ್ ಆಗೋದಿಲ್ಲ. he is playing third person he is ಅಷ್ಟೇ ಟೆನ್ಸ್ ಚೇಂಜ್ ಆಗ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಐತಿ ಇಲ್ಲ ಪಾಸ್ಟ್ ಕಂಟಿನ್ಯೂಸ್ ಮಾಡ್ರಿ. he is playing, he was playing. mom replied that he was playing with his friends in the neighborhood. ನಾವು ಹೋಗಿ then ಮಾಡ್ರಿ. ಚೇಂಜ್ ಮಾಡ್ಬೇಕಾದ ಇಷ್ಟ ಅಲ್ರಿ. is ಇದು ಚೇಂಜ್ ಮಾಡ್ರಿ, ದೆನ್ ಇದು ಚೇಂಜ್ ಮಾಡಿ. ಮತ್ತೇನು ಚೇಂಜ್ ಮಾಡೋದ್ರಿ? ಮತ್ತೇನು ಚೇಂಜ್ ಮಾಡೋದಿಲ್ಲ. ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ದೆನ್ ಎಷ್ಟು ಮಾಡಿದ್ರೆ ಕರೆಕ್ಟ್. ನೆಕ್ಸ್ಟ್ ಏನು ಬರ್ತದ? ಇದು ಒಂದು ಬರ್ತದ ನೋಡ್ರಿ. ಇಲ್ಲೊಂದೇನೋ ಇದು ಮಾಡ್ಬೋದ್ರಿ. ಎಷ್ಟಾ ಬರ್ರಿ, ಇಲ್ಲೊಂದೇನೋ ಕೊಡ್ತಾರ. ಎಡಿಟ್ ಮಾಡೋದ್ರಿ. ಎರರ್ ಐಡೆಂಟಿಫಿಕೇಶನ್ ಅಂಡ್ ಎಡಿಟಿಂಗ್. The following paragraph has 2 errors. Okay, ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ರ. ಪ್ಯಾರಾಗ್ರಾಫ್ ಅಂತಾರ, ಲೈನ್ ಅನ್ಬೇಕ್ರಿ. The following line has 2 errors.
ಸಿಂಗಲ್ ಲೈನ್ ಐತಿ, ಅದೊಂದು ಹೆಡ್ಡಿಂಗ್ ಫಿಕ್ಸ್ ಇರ್ತಾವಲ್ರಿ ಅವು, 2-3 ಲೈನು 3-4 ಲೈನ್ ಕೊಡ್ತಾರ ಒಮ್ಮೆ, ಅದಕ್ಕೆ ಪ್ಯಾರಾಗ್ರಾಫ್ ಅಂದ್ಬಿಡ್ತಾರ ಅವರು. ಆಕ್ಚುಲಿ ಸಿಂಗಲ್ ಲೈನ್ ಇಸ್ ದೇರ್. ದ ಫಾಲೋವಿಂಗ್ paragraph has 2 errors. Edit the paragraph and rewrite it in the answer book. As Baleshwara B capital agakkalri sir. Boarded the train home. He pondered. Spelling mistake ide illi. PONDE. ಒಂದು ಇಲ್ಲಿ ಕ್ಯಾಪಿಟಲ್ ಆಗಬೇಕ್ರಿ, ಇದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇದ್ರೊಳಗೆ. ಪಾಂಡರ್ PONDE RED ಆಗಬೇಕು. ಬ್ಯಾಡ ತರ ಇದ್ರೆ ನಿಮಗೇನೆ ಇದಾಗಬಾರ್ದು. ಮತ್ತೆ ಬೇರೆ ತರ ಮಾಡ್ತದ. ಇಲ್ಲಿ ಮಿಸ್ಟೇಕ್ ಇದೆ, ದೆನ್ ಇಲ್ಲಿ ಮಿಸ್ಟೇಕ್ ಇದೆ. ಇವ್ರೇನು ಮಿಸ್ಟೇಕ್ ಐತೆ ಅಂತಲ್ಲ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಸ್, ಇದನ್ನು ಬಿ ಕ್ಯಾಪಿಟಲ್ ಮಾಡಿಬಿಡ್ರಿ ಫ್ರೆಂಡ್ಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಪಾಂಡರ್ಡ್ PONDE ಮಾಡ್ಬೇಕಿದ. ಹೋಗೋದೆಲ್ಲ ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಇವನು ಸ್ವಲ್ಪ ಹಂಗ ನೋಡ್ಕೊಡ್ರಿ ಬೇಕಂದ್ರೆ ನೀವು ಏನು ಕ್ವಶನ್ಸ್ ಅದಾವ ಅಂತ. ಎಸ್ RC ಕ್ವಶನ್ಸ್ ಇವೆಲ್ಲ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಸ್ವಾಮಿ ಫಸ್ಟ್ ಲೆಸನ್, ಎ ಹೀರೋ ಲೆಸನ್. Who is I ante Swami. Was it asked to who was it asked? It was asked to his father. Why did the speaker want a lamp burning? Because it was night, dark. He was afraid of darkness. Okay, ನಾನು ಹೇಳ್ತಿದ್ದೆ, ಮತ್ತೆ ಬೇಕಾದ್ರೆ ಮತ್ತೆ ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ ವಿಡಿಯೋನ. ಈ ಸದ್ಯಕ್ಕಂತೂ ಎಕ್ಸಾಮ್ ಸಮೀಪ ಬಂದದ, ಈಗೆಲ್ಲ ಮಾಡ್ಕೊಂತ ಕೊಡೋಕ್ಕಾಗೋದಿಲ್ಲ. ಮತ್ತೆ ಇವನ್ನೆಲ್ಲ ಆರಾಮ್ ಮಾಡ್ಬೋದ್ರಿ. 1 ಮಾರ್ಕ್ ಕ್ವಶನ್ಸ್ ಇವನ್ನೆಲ್ಲ ಆರಾಮ್ ಮಾಡ್ಬೋದಲ್ರಿ, ನಂತರದಲ್ಲಿ ಮಾಡ್ಕೊಡ್ತೇನೆ. ನೆಕ್ಸ್ಟ್ ಇದು ನೋಡ್ರಿ, ಇದೊಂದು ಪ್ರೊಫೈಲ್ ರೈಟಿಂಗ್ ಇರ್ತೈತಲ್ಲ. ಇದಾರೆ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಪ್ರೊಫೈಲ್ ರೈಟಿಂಗ್ ನನಗೆ ನೆನಪಿಲ್ಲ, ನಾನು ವಿಡಿಯೋ ಮಾಡಿನೇ ಇಲ್ಲ ಅಂತ ತಿಳ್ಕೊಂಡು ಸದ್ಯಕ್ಕಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಮಾಡೇನೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳೇನ್ರಿ ಏನು ಮಾಡ್ಕೋಬೇಕು ನಾವು ಸಲ ಹೇಳ್ತಾ ನೋಡ್ಬೇಕಂದ್ರೆ ಹೆಂಗೆ ಬರಿಬೇಕು. ದಿಸ್ ಇಸ್ ದ ಪ್ರೊಫೈಲ್ ಆಫ್ Lal Bahadur Shastri. He was born on October 2nd, 1904 in Mughal Sarai. He has completed his education in Mahatma Gandhi Kashi Vidyapita 1925. The name of his spouse is Lalita Shastri. Spouse ಅಂದ್ರೆ ಹೆಂಡತಿ. His parents are Sharad Prasad and Ram Dulari Devi. ಒಂದ್ಸಲ ನೌನ್ ಹಾಕ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ, 2 ಸಲ 3 ಸಲ ಪ್ರನೌನ್ ಹಾಕ್ರಿ, ಮತ್ತೊಂದ್ಸಲ ನೌನ್ ಹಾಕ್ರಿ, 1-2-3 ಸಲ ಪ್ರನೌನ್ ಹಾಕ್ರಿ. ಇವು ಅನ್ರೀಡಬಲ್ ಸೆಂಟೆನ್ಸಸ್ ಇರ್ತಾವ. ಈ ಪಾಯಿಂಟ್ಸ್ಗಳು ಯೂಸ್ ಮಾಡಿಕೊಂಡು ರೀಡಬಲ್ ಸೆಂಟೆನ್ಸ್ ಮಾಡ್ರಿ. ಒಂದು ಪ್ಯಾರಾಗ್ರಾಫ್ ಬರ್ಕೋಂತ ಹೋಗ್ಬಿಡ್ರಿ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುವಂಗ. ಒಂದ್ಸಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ರಿ, 2 ಸಲ ಹಿ ಅನ್ರಿ, ಮತ್ತೊಂದ್ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ರಿ, ಮತ್ತೆ ಹಿ ಅಂತನ್ರಿ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ರೀಡೇಬಲ್ ಸೆಂಟೆನ್ಸ್ ಮಾಡ್ರಿ. ಆ ಸೆಂಟೆನ್ಸು ರೀಡೇಬಲ್ ಇರಬೇಕು. ಎಲ್ಲ ಟು ಬಿ ವರ್ಬ್ ಹಾಕ್ರಿ, ಟು ಹ್ಯಾವ್ ವರ್ಬ್ ಹಾಕ್ರಿ, ಟು ಡೂ ವರ್ಬ್ ಹಾಕ್ರಿ. ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಮಾಡಿ ಪ್ರೆಪೊಸಿಷನ್ಸ್ ಆರ್ಟಿಕಲ್ಸ್ ಕರೆಕ್ಟ್ ಆಗಿ ಬರೆಯಿರಿ. ಅದು ಇದು ಸ್ಟೋರಿ ಡೆವಲಪ್ಮೆಂಟ್ ಇದ್ರೆ ಕ್ಲೂಸ್ ಕೊಟ್ಟಿರ್ತಾರ. ಕ್ಲೂಸ್, ಈ ಕ್ಲೂಸ್ ಅನ್ನು ಯೂಸ್ ನೋಡಿದ್ರೆ ನಿಮಗೆ ಇದು ಏನೋ ಒಂದು ಮಾರಲ್ ಸ್ಟೋರಿ ಇರ್ತೈತಿ. ಯೂಸುಫನ ನೀತಿಕತೆಗಳು ಅಂತದವಲ್ರಿ, ಆ ತರಹ ಒಂದು ನೀತಿಕತೆ ಇರ್ತೈತಿ ಇದು. ಈ ಲೈನ್ ಅನ್ನು ನೋಡಿದ್ರೆ, ಇವೆಲ್ಲ ಕ್ಲೂಸ್ಗಳನ್ನ ನೋಡಿದ್ರೆ ಇದು ಯಾವ ಕಥೆ ಅಂತ ಗೊತ್ತಾಗ್ಬಿಡ್ತೈತಿ. ಅಷ್ಟೇ ನೀವು ಇಲ್ಲಿ ಒಂದೊಂದು ಕ್ಲೂ ಅನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಸೇರಿಸಿ ಒಂದೊಂದು ಸೆಂಟೆನ್ಸ್ ಮಾಡ್ಕೋಂತ ಕಥೆ ಹೇಳ್ಕೋಂತ ಹೋಗ್ಬೇಕು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬ್ರೋಕನ್ ಅದಾವ್ರಿ. ನೀವೇನ್ ಮಾಡ್ಕೋಬೇಕು, ರೀಡಬಲ್ ಸೆಂಟೆನ್ಸಸ್ ಅನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಹೆಂಗ್ ಮಾಡಿದ್ರಲ್ಲ ಅಂತ ಕ್ಲೂಸ್ ಕೊಟ್ಟಿರ್ತಾರ, ಇವೆಲ್ಲ ಕ್ಲೂಸ್
ರೀಡೇಬಲ್ ಸೆಂಟೆನ್ಸ್ ಮಾಡಿದ್ರಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕ್ಲೂಸ್ ಎ ಸಿಲ್ಲಿ ಶಫರ್ಡ್ ಬಾಯ್. There was a silly shepherd boy rearing sheep in woods. He used to rear sheep in the woods. ಹೆಂಗತೆ ಮಾಡ್ಕೊಂತ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಹಾಕುವಂತ ರೀಡೇಬಲ್ ಸೆಂಟೆನ್ಸ್ ಮಾಡ್ಕೋಬೇಕು. ಲಾಸ್ಟ್ ಏನ್ ಮಾಡ್ಕೋಬೇಕ್ರಿ, ಮಾರಲ್. ಈ ಸ್ಟೋರಿಯಿಂದ ಏನ್ ಮಾರಲ್ ಐತೆ ಅನ್ನೋದು ಒಂದು ಮಾರಲ್ ಅಂತ ಬರೆದು ಸಂಕ್ಷಿಪ್ತವಾಗಿ ಒಂದು ಮಾರಲ್ ಬರಿಬೇಕು. ಒಂದು ಲೈನ್ ಒಳಗೆ ಬರಿಬೇಕು. ಏನಾದ್ರು ಒಂದು ಮಾರಲ್ ಅಂತ ಬರೆದು ಏನಾದ್ರು ಒಂದು ಏನು ಆ ಸ್ಟೋರಿ ಯಾವ ಮಾರಲ್ ಹೇಳ್ತಿರ್ತದೆ ಆ ಮಾರಲ್ನ ಒಂದು ಲೈನ್ದಲ್ಲಿ ಬರೀರಿ. ಇದು ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಬರೀದು. Write a description or an account of what the picture suggests to you in a paragraph. ಇದು ಕೂಡ ಅಷ್ಟೇ ರೀ, ಇಲ್ಲೇನಿರ್ತಲ್ಲ ಪಿಕ್ಚರ್ ಇರ್ತದ್ರಿ. ಇಲ್ಲೊಂದು ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬರ್ತದೆ ಅಂತ ಟೆಸ್ಟ್ ಮಾಡ್ಬೇಕಂತಾರೆ ಅವರು. ಇದು ನೋಡಿದ್ರೆ ನಿಮ್ಗೆ ಏನು ಅನಿಸ್ತದ, ಇಟ್ ಇಸ್ ದ ಪಿಕ್ಚರ್ ಆಫ್ ಎ ಕ್ಲಾಸ್ ರೂಮ್. Some students are there. All are standing. Some furniture are there. But teacher is absent. Some pictures are there on the wall. There is a blackboard. Some posters are there. Some girl students are there. Some boy students are there. They are in their uniform. They are discussing something. They may be discussing something. It's a school of small children. Perhaps might be second standard or third standard. ಮತ್ತೇನು, ಈ ರೀತಿ ನೀವು ಪಿಕ್ಚರ್ ಡಿಸ್ಕ್ರಿಪ್ಷನ್ ಕೊಡಬೇಕಾಗ್ತದೆ. ಪಿಕ್ಚರ್ ಡಿಸ್ಕ್ರಿಪ್ಷನ್ ಕೊಡುವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಲ್ಯಾಂಗ್ವೇಜ್ ಕಡೆ ಗಮನ ಇರಬೇಕು. ದಿಸ್ ಈಸ್ ದ ಪಿಕ್ಚರ್ ಆಫ್ ಎ ಕ್ಲಾಸ್ ರೂಮ್. ಫುಲ್ ಪಾಯಿಂಟ್. ಚೋಟ ಸೆಂಟೆನ್ಸ್ಗಳಿರಲಿ, ದೊಡ್ಡ ಸೆಂಟೆನ್ಸ್ ಮಾಡಬಾರ್ದ್ರಿ. ಸೆಂಟೆನ್ಸಸ್ ಗ್ರಾಮಟಿಕಲಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಕೇರ್ಫುಲ್ ಆಗಿ ಗ್ರಾಮಟಿಕಲಿ ಕರೆಕ್ಟ್ ಬರ್ರಿ. ಪ್ರೆಪೋಸಿಷನ್ಸ್, ಆರ್ಟಿಕಲ್ಸ್, ಲ್ಯಾಂಗ್ವೇಜ್ ಟೆನ್ಸ್, ಒಂದು ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ರಿ, ಇಲ್ಲ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ರಿ. ಪ್ರೆಸೆಂಟ್ ಟು ಪಾಸ್ಟ್ ಎರಡು ಟೆನ್ಸ್ಗಳು ಚಂದಲ್ಲ. ಸರಿನಾ? ಓಕೆ. ಈ ರೀತಿ ಮಾಡ್ಕೊಂಡು ಈ ಪಿಕ್ಚರ್ ನೋಡಿ ಒಂದು ಪ್ಯಾರಾಗ್ರಾಫ್ ಬರೆದ್ರೆ ಇನ್ನು 3 ಮಾರ್ಕ್ಸ್ ಇರ್ತದೆ. ಅಂದ್ರೆ ನಿಮಗೆ ಲ್ಯಾಂಗ್ವೇಜ್ ಎಬಿಲಿಟಿ ಎಷ್ಟೈತಿ ಟೆಸ್ಟ್ ಮಾಡುವಂಥದ್ದು ಒಂದು ಕ್ವಶನ್ ಅದು. ಫ್ಲಾಶ್ ಕಾರ್ಡ್ ಹಿಡ್ಕೊಂಡ್ರ ಕೈಯಾಗ, ID ಕಾರ್ಡ್ ಹಾಕೊಂಡ್ರ ಕೊಳ್ಳಾಗ, ಹಿಂಗೆಲ್ಲ ಹೇಳ್ಬೋದ್ರಿ. ಆಲ್ ಆಫ್ ದೆಮ್ ಆರ್ ಸ್ಟ್ಯಾಂಡಿಂಗ್. ಐ ಥಿಂಕ್ ದೇ ಆರ್ ಡಿಸ್ಕಸಿಂಗ್ ಸಮಥಿಂಗ್. ಹಿಂಗತೆ ಹೇಳಿ ನಿಮ್ಗೆ ಏನೋ ಹೊಳಿತೈತಿ, ನಿಮ್ಗೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿ. ನೀವು ಬರ್ದದ್ದು ಒಂದು ಸ್ಟೂಡೆಂಟ್ ನೀವೇನದಿಲ್ಲ, ನೀ ಬರ್ದದ್ದು ನಿನ್ನ ಫ್ರೆಂಡ್ ಬರ್ದ ಆನ್ಸರ್ಗಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಡಿಫ್ರೆಂಟ್ ಆಗಿರ್ಬೋದು ಲ್ಯಾಂಗ್ವೇಜ್. ಇಮ್ಯಾಜಿನೇಷನ್ ಕೂಡ ಅಷ್ಟೇ. ನೀ ಇದನ್ನ ಒಂಥರ ಇಮ್ಯಾಜಿನ್ ಮಾಡಿದ್ರೆ ಅವ್ರ ಒಂಥರ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಆಗೋ ಸಾಧ್ಯತೆ ಐತಿ, ಮತ್ತು ಕ್ವೈಟ್ ಚೇಂಜ್ ಆಗಲ್ಲ. ಇದು ಕ್ಲಾಸ್ ರೂಮ್ ಒಂದು ಒಬ್ಬನಿ ಹೇಳ್ದಂದ್ರೆ ಇನ್ನೊಬ್ಬ ಪೊಲೀಸ್ ಸ್ಟೇಷನ್ ಅಂತ ಹೇಳಕ್ಕಾಗತ್ತಾ? ಹಂಗೆಲ್ಲ ಮಾಡೋಕ್ಕಾಗೋದಲ್ರಿ. ಸರಿ, ಈ ರೀತಿ ನೀವೇನ್ ಮಾಡ್ಕೋಬೇಕಾಗ್ತದೆ, ಇಲ್ಲಿರ್ತಕ್ಕಂಥ ಸೀನನ್ನ ರೀಡೇಬಲ್ ಸೆಂಟೆನ್ಸಸ್ ಮಾಡಿ ಮಾತಾಡ್ಬೇಕಾಗ್ತೈತಿ. ಇಲ್ಲೇನು ಮಾರಲ್ ಗೇರಲ್ ಏನು ಬರೆಯುವಂಥದ್ದು ಇರೋದಿಲ್ಲ. ಒಂದೇನಾದ್ರೂ ನಿಮ್ಗೆ ಅನಿಸ್ತಂತಂದ್ರೆ ಇದರಿಂದ ಏನ್ ತಿಳಿತೈತಿ ಅಂತಂದ್ರ ಸೆಲ್ಫ್ ಸ್ಟಡಿ ಸ್ಕಿಲ್ ಇದು ಅಂತ ಅನ್ಬೋದ್ರಿ. ಪಾಸಿಟಿವ್ ಆಗಿ ಮಾತಾಡ್ರಿ. ಸೆಲ್ಫ್ ಸ್ಟಡಿ ಸ್ಕಿಲ್. ಟೀಚರ್ ಡಸಂಟ್ ಅಟೆಂಡ್ ಕ್ಲಾಸಸ್, ಈಸ್ ಸ್ಪೆಂಡ್ಸ್ ಹಿಸ್ ಟೈಮ್ ಔಟ್ಸೈಡ್ ದ ಕ್ಲಾಸ್ ರೂಮ್, ಹಂಗನ್ಬಾರ್ದ್ರಿ. ಸೆಲ್ಫ್ ಸ್ಟಡಿ ಸ್ಕಿಲ್ ಹಿಂಗತೆ ಏನಾರ ಮಾಡಬಹುದ್ರಿ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಒಂದು ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತು ಮಾಡಿಕೊಟ್ಟೇನೆ. ಸರಿ, ಈಗ ಇಷ್ಟು ಸ್ಟಾಪ್ ಮಾಡೋಣ. ಮತ್ತೊಂದು ವಿಡಿಯೋ ತಗೊಂಡು ನೆಕ್ಸ್ಟ್ ಮತ್ತೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತಗೊಳ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಿಮಗೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾವೆ. ಕ್ವಿಕ್ ಆಗಿ ನೀವು ತಗೊಂಡು ನೋಡ್ಬೋದು. ನಾ ಏನೇ ಹಾಕಲಿ ನಿಮಗೆ ಬರ್ಬೇಕಂದ್ರೆ ನಿಮಗೆಲ್ಲ ಗೊತ್ತದ. ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.
Okay, thank you for watching.